ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಈಗ ಸಮಾಂತರ ಶ್ರೇಣಿಗಳು ಚಾಪ್ಟರ್ಗೆ ಸಂಬಂಧಿಸಿದ ಒಂದು GPSTR ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಕ್ವಶನನ್ನು ಪೋಸ್ಟ್ ಮಾಡಿದ್ವಿ. ಅದರಲ್ಲಿ ಕೆಲವೊಬ್ಬರು ಆನ್ಸರನ್ನು ಕೂಡ ಮಾಡಿದ್ರಿ. ಹಾಗೆ ಕೆಲವೊಬ್ಬರು ಏನು ಮಾಡಿದ್ರಿ, ಕಮೆಂಟನ್ನು ತಿಳಿಸಿದ್ರಿ, ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಒಂದು ಪ್ರಶ್ನೆಗೆ ಈಗ ನಾವು ಪರಿಹಾರವನ್ನು ನೋಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GPSTR ಮತ್ತು PM ಮೆಥಡ್ HSTR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಮತ್ತು ಫಿಸಿಕ್ಸ್ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಕ್ಲಾಸ್ಗಳನ್ನು ಮುಂದೆ ಬರುವಂಥ ದಿನಗಳಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಆದ್ದರಿಂದ ಯಾರಿಗೆಲ್ಲ ಅವಶ್ಯಕತೆ ಇದೆ PM ಮೆಥಡ್ HSTR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ ಮತ್ತು GPSTR ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಎಲ್ಲ 8th 9th 10th ವಿಷಯ ಎಲ್ಲ ಕೂಡ ಮ್ಯಾಥ್ಸ್ ಆಲ್ಮೋಸ್ಟ್ ಕವರ್ ಆಗಿದೆ. ಅದನ್ನು ನೀವು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಕವರ್ ಮಾಡಿ ನೀವು ಸ್ಟಡಿ ಮಾಡ್ಬೋದು. ಇವಾಗ ಸಮಾಂತರ ಶ್ರೇಣಿಗಳು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಒಂದು ಇಂಪಾರ್ಟೆಂಟ್ ಕ್ವಶನನ್ನು ಪೋಸ್ಟ್ ಮಾಡಿದ್ವಿ. ಅದರ ಒಂದು ಎಕ್ಸ್ಪ್ಲನೇಷನನ್ನು ಕೇಳಿರಿ, ಅದರ ಒಂದು ಪರಿಹಾರವನ್ನು ನೋಡೋಣ. ಇವಾಗ ಎರಡನೇ ಪದ ಮತ್ತು ಮೂರನೇ ಪದಗಳ ಮೊತ್ತವು 22. ಮೊದಲನೇ ಪದ ಮತ್ತು ನಾಲ್ಕನೇ ಪದಗಳ ಗುಣಲಬ್ಧ 85 ಆದರೆ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. T2 + T3 = 22 ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ T1 ಅಂದರೆ ಮೊದಲನೇ ಪದ ಮತ್ತು ನಾಲ್ಕನೇ ಪದ T4 × 85 ಅಂತ ಪ್ರಶ್ನೆ ಇದೆ. ಇದನ್ನು ನಾವು ಯೂಸ್ ಮಾಡಿಕೊಂಡು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡು ಹಿಡಿಯಬೇಕು. ಓಕೆ, ಇವಾಗ ನಮಗೆ ಕೊಟ್ಟಿರುವಂಥ ದತ್ತಾಂಶಗಳನ್ನು ಯೂಸ್ ಮಾಡಿಕೊಂಡು ಇವಾಗ ಎರಡನೇ ಪದವನ್ನು ಸಾಮಾನ್ಯ ರೂಪದಲ್ಲಿ ಬರೆದಾಗ A + D ಅಂತ ಆಗುತ್ತೆ ಮತ್ತು ಮೂರನೇ ಪದವನ್ನು ಸಾಮಾನ್ಯ ರೂಪದಲ್ಲಿ ಬರೆದಾಗ A + 2D ಆಗುತ್ತೆ = 22. ಇವಾಗ ನಾವು ಇದನ್ನು ರೀಅರೇಂಜ್ ಮಾಡಿದಾಗ ಏನಾಗುತ್ತೆ, A + D + A + 2D = 22. ಇಷ್ಟಾಯಿತು. ಇದನ್ನು ನಾವು ಏನು ಮಾಡೋಣಪ್ಪ ಅಂದರೆ A ಪ್ಲಸ್ ಇದು A ಆ್ಯಸ್ ಇಟ್ ಈಸ್ ಹಾಗೆ ಇಟ್ಕೊಳ್ಳೋಣ. 2D + D 3D ಅಂತ ತೆಗೆದುಕೊಳ್ಳೋಣ. ಇದನ್ನು ಯಾಕೆ ತಗೊಂಡೆ ಅಂತ ನಾವು ಮುಂದೆ ಹೇಳ್ತೀನಿ. ಸೊ ಇವಾಗ A + 3D = 22 ಅಂತ ಆಯಿತು. ಈಗ ಈ ಟರ್ಮಲ್ಲಿ ನಾವು A + 3D = 22 - A ಅಂತ ಬರ್ಕೋಬೋದು. ಇದನ್ನು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಇವಾಗ ಮಲ್ಟಿಪ್ಲಿಕೇಶನ್ ಏನಿದೆ, T1 × T4 = 85 ಅಂತ ಇದೆ. ಇದನ್ನು ನಾವು A × A + 3D A × A + 3D = 85 ಅಂತ ಬರಿಬೋದು. ಈಗ ನಾವು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಬೇಕಾದ್ರೆ ಸಾಮಾನ್ಯ ವ್ಯತ್ಯಾಸ ಗೊತ್ತಿರಬೇಕು, ಮೊದಲನೇ ಪದ ಕೂಡ ಗೊತ್ತಿರಬೇಕು. ಎರಡನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು, ಯಾವುದಾದ್ರೂ ಎ ಟರ್ಮ್ ಆದರೂ ಸಾಮಾನ್ಯವಾಗಿ ಮಾಡ್ಕೋಬೇಕು ಅಥವಾ D ಟರ್ಮ್ ಆದರೂ ಸಾಮಾನ್ಯವಾಗಿ ಮಾಡಿಕೊಂಡು ಕ್ಯಾನ್ಸಲ್ ಆಗುವಂಥ ಟರ್ಮ್ಗಳನ್ನು ಕ್ಯಾನ್ಸಲ್ ಮಾಡಿ ಈ ರೀತಿಯಾದ ಟ್ರಿಕ್ಸ್ಗಳನ್ನು ಯೂಸ್ ಮಾಡಬೇಕಾಗ್ತದೆ. ಸೊ ಇವಾಗ A + 3D ಅಂತ ಇದೆ. ಇಲ್ಲಿ ನೋಡಿ A + 3D = 22 - A ಅಂತ ತೆಗೆದುಕೊಂಡಿದ್ದೀನಿ. ಈ ಇಕ್ವೇಷನ್ ನಂಬರ್ 1 ಇಕ್ವೇಷನ್ ನಂಬರ್ 2ನಲ್ಲಿ ನಾವು ಅಪ್ಲೈ ಮಾಡೋಣ. ಆವಾಗ ಏನಾಗುತ್ತೆ, A × 22 - A = 85 ಅಂತ ಆಗುತ್ತೆ. ಸೊ ಇವಾಗ ಇದನ್ನು ನಾವು 22 × A - A² = 85 ಇದನ್ನು ವರ್ಗ ಸಮೀಕರಣ ರೂಪದಲ್ಲಿ ಬರೆಯೋಣ. A² + 22 × A - 85 = 0. ಈ ಒಂದು ಟರ್ಮನ್ನು ನಾವು ಸೈನ್ ಚೇಂಜಸನ್ನು ಮಾಡೋಣ. ಈ ಹೋಲ್ ಟರ್ಮ್ಗೆ ನಾವು ಮೈನಸ್ನಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ A² - 22A
ಪ್ಲಸ್ 85 ಈಕ್ವಲ್ ಟು 0. ಇದು ವರ್ಗ ಸಮೀಕರಣ ರೂಪದಲ್ಲಿ ಸಿಗ್ತಾ ಇದೆ. ಇದರ ಒಂದು ಅಪವರ್ತನವನ್ನು ನಾವೀಗ ಕಂಡುಹಿಡಿಯೋಣ. ಸೊ ಎ ಇಂಟು ಎ ಸ್ಕ್ವೇರ್ ಹಾಗೆ ಇರಲಿ. ಈಗ 22 ಮಧ್ಯಮ ಸಂಖ್ಯೆಯನ್ನು ಕೂಡಿದಾಗ 26 ಆಗಬೇಕು, ಗುಣಿಸಿದಾಗ 85 ಆಗಬೇಕು. ಹಾಗಾಗಿ 17 5 ಎಷ್ಟಾಗುತ್ತೆ? 85 ಆಗುತ್ತೆ. 17a ಮೈನಸ್ 5a ಪ್ಲಸ್ 85 ಈಕ್ವಲ್ಸ್ ಟು 0. a ಇಂಟು a ಮೈನಸ್ 17 ಮೈನಸ್ 5 a ಮೈನಸ್ 17 ಈಕ್ವಲ್ ಟು 0. ನೆಕ್ಸ್ಟ್ a ಮೈನಸ್ 5 a ಮೈನಸ್ 17. ಈಗ a ಇಸ್ ಈಕ್ವಲ್ ಟು 5 ಆರ್ 17 ಅಂತ ಸಿಗತ್ತೆ. ಓಕೆ, ಇವಾಗ ಮೊದಲನೇ ಪದ ನಮಗೆ ಸಿಕ್ತು. ಎ ಅದರ 5 ಆರ್ 17. ಈ ಒಂದು ಎ ಇಸ್ ಈಕ್ವಲ್ ಟು 17 ಅಂತ ತೆಗೆದುಕೊಳ್ಳೋಣ. ಎ ಇಸ್ ಈಕ್ವಲ್ ಟು 17 ಅಂತ ತೆಗೆದುಕೊಳ್ಳೋಣ. ಈ ಒಂದು ಎ ವ್ಯಾಲ್ಯೂವನ್ನು ನಾವೀಗ ಎಲ್ಲಿ ಅಪ್ಲೈ ಮಾಡೋಣ? ಸಮೀಕರಣ 1ರಲ್ಲಿ ಅಪ್ಲೈ ಮಾಡೋಣ. ಸಮೀಕರಣ 1ರಲ್ಲಿ ಎ ವ್ಯಾಲ್ಯೂವನ್ನು ಅಪ್ಲೈ ಮಾಡೋಣ. ಎ ಇಸ್ ಈಕ್ವಲ್ ಟು 17 ಪ್ಲಸ್ 3d ಇಸ್ ಈಕ್ವಲ್ ಟು 22 ಮೈನಸ್ 17. ಓಕೆ, ಈಗ 22 ಮೈನಸ್ 17 ಎಷ್ಟಾಗುತ್ತೆ? 22 ಅಲ್ಲಿ ಮೈನಸ್ 17ಅನ್ನು ನೀವೇನು ಮಾಡಬೇಕು? ಮೈನಸ್ ಮಾಡಬೇಕು. 5 ಬರುತ್ತೆ. ನೆಕ್ಸ್ಟ್ 3d ಇಲ್ಲೇ ಇರಲಿ. ಈ 17 ಈ ಕಡೆ ಪ್ಲಸ್ ಇರುವಂಥದ್ದು ಈ ಕಡೆ ಬಂದಾಗ ಮೈನಸ್ ಆಗುತ್ತೆ. 3d 5ರಲ್ಲಿ 17ರಲ್ಲಿ 5ಅನ್ನು ಮೈನಸ್ ಮಾಡಿ, ಆವಾಗ ಎಷ್ಟು ಬರುತ್ತೆ? 12 ಬರುತ್ತೆ. ಎಷ್ಟು? ಮೈನಸ್ 12. d ಇಸ್ ಈಕ್ವಲ್ ಟು ಮೈನಸ್ 4 ಬರುತ್ತೆ. ಇವಾಗ ಸಾಮಾನ್ಯ ವ್ಯತ್ಯಾಸ -4. ಈಗ ಮೊದಲನೇ ಪದ ಸಿಕ್ಕಿದೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕೂಡ ಸಿಕ್ಕಿತು. ಇವಾಗ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ಈ ಎರಡು ವ್ಯಾಲ್ಯೂಗಳನ್ನು ಅಪ್ಲೈ ಮಾಡೋಣ. ಎ ಪ್ಲಸ್ ಡಿ ಮೊದಲನೇ ಪದ ಎ ಪ್ಲಸ್ ಡಿ ಸೆಕೆಂಡ್ ಟರ್ಮ್, ಎ ಪ್ಲಸ್ 2d ಥರ್ಡ್ ಟರ್ಮ್, ಎ ಪ್ಲಸ್ 3d ಫೋರ್ತ್ ಟರ್ಮ್. ನಮಗೆ ಬೇಕಾಗಿರುವಂಥದ್ದು 4 ಪದಗಳು. ಎ ಅಂದರೆ ಎಷ್ಟಿದೆ? 17 ಇದೆ. ಎ ಅಂದರೆ ಎಷ್ಟಿದೆ? 17 ಮೈನಸ್ 4. ಓಕೆ, ಇದು -4 ಇದೆ. ಹಾಗಾಗಿ 17 ಪ್ಲಸ್ 2 ಇಂಟು -4. ನೆಕ್ಸ್ಟ್ ಎ ಪ್ಲಸ್ 3 ಇಂಟು -4. 17 ಮೊದಲನೇ ಪದ. 17ರಲ್ಲಿ 4ಅನ್ನು ಮೈನಸ್ ಮಾಡಿ, 17ರಲ್ಲಿ 4ಅನ್ನು ಮೈನಸ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ? 13. ನೆಕ್ಸ್ಟ್ 17 -8 ಆಗುತ್ತೆ. 17ರಲ್ಲಿ 8ಅನ್ನು ಮೈನಸ್ ಮಾಡಿ, ಆವಾಗ ಎಷ್ಟು? 9. ಮೊದಲನೇ ಪದ 17 ಇದೆ. 4 3 12. 17ರಲ್ಲಿ 12ಅನ್ನು ಮೈನಸ್ ಮಾಡಿ 5. 17 13 9 5 ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು. ನೋಡಿ, ಸಮಾಂತರ ಶ್ರೇಣಿಯ ಮೊದಲ 4 ಪದಗಳಲ್ಲಿ ಮೊದಲನೇ ಪದ 17 ಅಂತ ಹೇಳಿ ತೆಗೆದುಕೊಂಡಾಗ ನಮಗೆ 17 13 9 5 ಅಂತ ಬರುತ್ತೆ. ಒಂದು ವೇಳೆ ನಾವು ಎ ಇಸ್ ಈಕ್ವಲ್ ಟು 5 ಅಂತ ತಗೊಂಡ್ರೆ ಏನು ಬರುತ್ತೆ? ಯಾವುದಾದ್ರೂ ಒಂದು ತಗೊಳ್ಳಿ. ಇಲ್ಲಿ ಎ ಪದಗಳು 2 ಬಂದಿದ್ದಾವೆ, ಮೊದಲನೇ ಪದ 2 ಬಂದಿದ್ದಾವೆ. ಈಗ ಎ ಇಸ್ ಈಕ್ವಲ್ ಟು 17 ಅಂದಾಗ 17 13 9 5 ಅಂತ ನಮಗೆ ಏನು ಬಂತು? ಆನ್ಸರ್ ಬಂತು. ಇವಾಗ ಎ ಇಸ್ ಈಕ್ವಲ್ ಟು 5 ಅಂತ ಹೇಳಿ ತೆಗೆದುಕೊಂಡಾಗ ಆನ್ಸರ್ ಏನು ಬರುತ್ತೆ ಅಂತ ನೋಡೋಣ. ಯಾವುದಾದ್ರೂ ಒಂದು ಆನ್ಸರ್ ಮಾಡ್ಬೋದು. ಓಕೆ, ಸಾಮಾನ್ಯ ಇಲ್ಲಿ ಮೊದಲೇ ಪದ 2 ಬಂದಿದ್ದಾವೆ. ಹಾಗಾಗಿ ಎ ಇಸ್ ಈಕ್ವಲ್ ಟು 5 ಅಂತ ಹೇಳಿ ತೆಗೆದುಕೊಳ್ಳೋಣ. ಎ ಇಸ್ ಈಕ್ವಲ್ ಟು 5 ಅಂತಂದಾಗ ನೋಡಿ, 5 ಪ್ಲಸ್ 3d ಇಸ್ ಈಕ್ವಲ್ ಟು 22 ಮೈನಸ್ 5. 3d 22 ಮೈನಸ್ 5 ಎಷ್ಟಾಗುತ್ತೆ? 22 ಮೈನಸ್ 5 ಅಂತಂದಾಗ 17 ಬರುತ್ತೆ. ಓಕೆ, 17
ಇದು +5 ಈ ಕಡೆ ಬಂದಾಗ -5 ಆಗುತ್ತೆ. 3D = 12 ಆಗುತ್ತೆ. D = 4 ಬರುತ್ತೆ ನೋಡಿ. ಆವಾಗಲೇ A = 17 ಅಂತ ತೆಗೆದುಕೊಂಡಾಗ -4 ಬಂದಿತ್ತು ಸಾಮಾನ್ಯ ವ್ಯತ್ಯಾಸ. ಈಗ 5 ಅಂತ ತೆಗೆದುಕೊಂಡಾಗ ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ 4 ಬರ್ತಾ ಇದೆ. ಹಾಗಾದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದಲ್ಲಿ ನಾವು ಈ ಎರಡು ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿದಾಗ ಇಲ್ಲಿ ಯಾವ ರೀತಿಯಾಗಿ ಸಮಾಂತರ ಶ್ರೇಣಿಗಳು ಬರ್ತವೆ ಅಂತ ನೋಡೋಣ. ಎ ಅಂದರೆ ಮೊದಲನೇ ಪದ 5, ಎ ಅಂದರೆ ಮೊದಲನೇ ಪದ 5 + 4 9. ಮೂರನೇ ಪದ 2 × D ಅಂದಾಗ 2 4 8, 8 + 5 13 ಆಗುತ್ತೆ. ಇದು ಮೂರನೇ ಪದ. ನೆಕ್ಸ್ಟ್ ಇದು 5, 3 4 12, 12 + 5 17. ಓಕೆ, ಈ ರೀತಿಯಾಗಿ ರಿವರ್ಸ್ ಆಗಿ ಕೂಡ ಇಲ್ಲಿ ಮೊದಲ ಪದಗಳು ಸಿಗ್ತವೆ. ಸೊ ಒಂದು ವೇಳೆ ನಾವು 5 = 5 ಎ ಮೊದಲನೇ ಪದ 17 ಅಂತ ತೆಗೆದುಕೊಂಡಿದ್ರೆ ಅದರ ಒಂದು ರಿವರ್ಸ್ ಆಗಿ ಈ ಮೊದಲ 4 ಪದಗಳು ಸಿಗುವಂಥದ್ದು. ನಿಮ್ಮ ಆನ್ಸರ್ ಈ ಎರಡರಲ್ಲಿ ಯಾವುದು ಬಂದಿದ್ರೂ ಕೂಡ ಸರಿಯಾಗಿರುತ್ತೆ.